ಯಲಹಂಕದ ಸಿಂಗನಾಯಕನಹಳ್ಳಿಯಲ್ಲಿರುವಂತಹ ಖಾಸಗಿ ಶಾಲೆಯಲ್ಲಿ ಫೀಸ್ ನೆಪದಲ್ಲಿ ಬಡ್ಡಿ ವಸೂಲಿ ಮಾಡಿರುವಂತಹ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಫೀಸ್ ನೆಪದಲ್ಲಿ ಹಂತ ಹಂತವಾಗಿ ಬಡ್ಡಿಯನ್ನು ವಸೂಲಿ ಮಾಡಿರುವಂತಹ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಪೋಷಕರು ಕೂಡ ಆಕ್ರೋಶಿತರಾಗಿದ್ದಾರೆ. ಹಾಗಾದ್ರೆ ಯಾವ ರೀತಿಯಲ್ಲಿ ಅವರು ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ರು, ಪೋಷಕರ ಆರೋಪ ಏನು, ಈ ಎಲ್ಲ ವಿಚಾರ ಬಗ್ಗೆ ಮಾತನಾಡೋದು ನಮ್ಮ ಜೊತೆ ಪೋಷಕರಾಗಿರುವಂತಹ ಲೋಕೇಶ್ ಅವರು ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಎಷ್ಟು ಕಂತಲ್ಲಿ ಫೀಸ್ ಕಟ್ಟಬೇಕಿತ್ತು, ಈ ಯಾವ ರೀತಿಯಲ್ಲಿ ಬಡ್ಡಿಯನ್ನು ವಸೂಲಿ ಮಾಡ್ತಿದ್ರು ಸರ್? 5 ಕಂತಲ್ಲಿ ನಾವು ಫೀಸ್ ಕಟ್ಟಬೇಕಿತ್ತು. 2 ಕಂತಲ್ಲಿ ನಾವು ಹೋದ ಮಾರ್ಚಿನಲ್ಲೇ ಫೀ ಪೇ ಮಾಡಿ ಬುಕ್ಸು ಎಲ್ಲ ಕೊಟ್ಟಿದ್ದಾರೆ. ನನ್ನ ಮಗಳು 10ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಬಿಗಾರ ಸ್ಕೂಲಲ್ಲಿ. ನಾವಿನ್ನು 3 ಕಂತು ನಾವು ಕಟ್ಟಿರಲಿಲ್ಲ. ಅದು ಅಕ್ಟೋಬರು ಮತ್ತು ಜನವರಿ ಎಂಡ್ ಆಗಬೇಕು. ಜನವರಿ 18 ಅಂತ ಹೇಳಿದರು. ನಾವೀಗ ಹಾಲ್ ಟಿಕೆಟ್ ಬೇಕಾಯ್ತು. ನನ್ನ ಮಗಳು 10ನೇ ತರಗತಿಯಲ್ಲಿ ಓದ್ತಾರಿಂದ ಹಾಲ್ ಟಿಕೆಟ್ CBSE ಓದ್ತಾ ಇರೋದ್ರಿಂದ ಹಾಲ್ ಟಿಕೆಟ್ ತರಕ್ಕೆ ಹೋದ್ವಿ. ನಾವು ಫೀಸ್ ಕೊಟ್ಟರು ನಮಗೆ. ಅದಕ್ಕೆ ಈ ಥರ ಬಡ್ಡಿ ಹಾಕಿ ಕೊಟ್ಟಿದ್ದಾರೆ. 25,450 ರೂಪಾಯಿಗೆ 5,344 ಒಂದ್ಸಲಿ ಸೇರಿಸಿದ್ದಾರೆ. ಇನ್ನೊಂದು 25,450ಕ್ಕೆ 3,054 ರೂಪಾಯಿ ಸೇರಿಸಿದ್ದಾರೆ. ಇನ್ನೊಂದು 25,400ಕ್ಕೆ 710 ರೂಪಾಯಿ ಬಡ್ಡಿ ಸೇರಿಸಿ, ಇಷ್ಟು ಸೇರಿಸಿ ಇದು ನಾವು ಏಕೆ ಅಂತ ಕೇಳಿದ್ದಕ್ಕೆ, ನೀವು ಇಲ್ಲ ನಾವು 3% ಬಡ್ಡಿ ಹಾಕ್ತಾಯಿದ್ದೀವಿ, ನಿಮಗೆ 3% ಬಡ್ಡಿ ಹಾಕಬೇಕು ಅಂತೇಳಿ ನಮಗೆ ಒಂದು ಇದು ಕೊಟ್ಟಿದ್ದಾರೆ. 3% ಫಾರ್ ಮಂತ್ ಬಡ್ಡಿ ಹಾಕಿದ್ದೀವಿ ಅಂದರೆ ವರ್ಷಕ್ಕೆ 36% ನಿಮಗೆ ಬಡ್ಡಿ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೊಂದು ಫೀಸು ಇದು ಕೊಟ್ಟಿದ್ದಾರೆ. ಒಂದು ಅವ್ರ ಕಡೆಯಿಂದ ನಮಗೆ ಲೇಟ್ ಫೀ ಅಂದ್ಬಿಟ್ಟು 3% ಫಾರ್ ಮಂತ್ ಅಂತ ಕೊಟ್ಟಿದ್ದಾರೆ. ಈ ಥರ ಕೊಟ್ಟು ಈ ಥರ ಇವರು ಈಗ ವಸೂಲಿ ಮಾಡ್ತಾಯಿದ್ದಾರೆ. ಆದರೂ ನೆನ್ನೆನೂ ನಮಗೆ ಬಿಡಲಿಲ್ಲ ಅವರು. ನೆನ್ನೆನೂ ಅದೇನು ಫೀಸ್ ಬಿಡಲಿಲ್ಲ, ಲೇಟ್ ಫೀ ಇದು ಇಂಟ್ರೆಸ್ಟ್ ಏನು ಬಿಟ್ಟಿಲ್ಲ ಅವರು. ನಾವು ನಿನ್ನೆ ನಾವು ಫೀಸ್ ಕಟ್ಟಿದ್ದೀವಿ. ಎಲ್ಲ ಫೀಸು ಪೇ ಆಗಿದೆ. 76,000 ಚಿಲ್ಲರೆ ಫೀಸ್ ಪೇ ಆಗಿದೆ. ಇನ್ನೂ ಇರೋದನ್ನು ಬ್ಯಾಲೆನ್ಸ್ ಅವರು ಕೊಡಬೇಕು ಅಂತಲೇ ಹೇಳಿದ್ದಾರೆ. ಅವರೇನು ನಮಗೇನು ಇದು ಮಾಡಿಲ್ಲ. ಎಲ್ಲ ಪೋಷಕರ ಹತ್ರ ಇವರು ಇದೇ ರೀತಿ ಲೇಟ್ ಪೇ ಅಂತ ಇವರು ವಸೂಲಿ ಮಾಡ್ತಾ ಇದ್ದಾರೆ. ಸರ್, ಎಷ್ಟು ಜನರಿಗೆ ಈ ರೀತಿಯಲ್ಲಿ ಸಮಸ್ಯೆ ಆಗ್ತಿದೆ ಸರ್? ಅಂದ್ರೆ ಪೋಷಕರೇ ಅಂದ್ರೆ ಅವರು ಯಾವ ರೀತಿ ಫಸ್ಟ್ ನಿಮ್ಗೇನು ಇನ್ಫಾರ್ಮ್ ಮಾಡಿದ್ರಾ, ಅಥವಾ ಈಗ ಹಾಲ್ ಟಿಕೆಟ್ ಹೋದಾಗ ಅವರು ಇನ್ಫಾರ್ಮ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ನಮಗೆ ಮೇಲ್ ಮಾಡಿದ್ದೀವಿ ಅಂತ. ಬಟ್ ನಾವು ಎಲ್ಲ ಮೇಲೆಲ್ಲ ನೋಡಿಲ್ಲ. ಬಟ್ ನಮಗೆ ಫೋನ್ ಮಾಡಿ ಹೇಳಿದ್ದಾರೆ ಫೀಸ್ ಕಟ್ಟಿ ಅಂತ. ಬಟ್ ಬಡ್ಡಿ ಹಾಕ್ತೀವಿ ಅಂತ ನಮಗೆಂದು ಅವ್ರು ಹೇಳಿರಲಿಲ್ಲ. ಅವರು ನಿಮ್ಮ ಗಮನಕ್ಕೆ ಇರುವಂಥ ಎಷ್ಟು ಜನರಿಗೆ ಈ ರೀತಿ ಸಮಸ್ಯೆ ಆಗಿದೆ ಸರ್? ನಾವು ಹೋದಾಗ ಅಲ್ಲೊಂದು 2-3 ಸಮಸ್ಯೆ ಆಗ್ತಾಯಿತ್ತು. ಅವ್ರು ಕಟ್ಟಿರೋರೆಲ್ಲ ಕಮ್ಮಿ ಇರೋರೆಲ್ಲ ಕಟ್ಟಿರೋ. ನಾವು ಜಾಸ್ತಿ ಇದ್ದಕ್ಕೆ ನಾವು ಯೋಚನೆ ಮಾಡಿ ಆಮೇಲೆ ನಾವು ಸರಿ ಅಮ್ಮ ನಾಳೆ ಬರ್ತೀವಿ ನೋಡ್ತೀವಿ ಅವ್ರು ನಮ್ಮ ಇದಕ್ಕೆ ಕಳಿಸಿರು. ನಮ್ಮ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಫೀ ಪೇ ಮಾಡೋಕ್ಕೆ ಹೋದ್ವಿ. ಅಕೌಂಟ್ ಇದರಲ್ಲಿ ಇದು ಪ್ರಿನ್ಸಿಪಲ್ ಹತ್ರ ನೀವು ಹೋಗಿ ಮಾತಾಡಿ ಅಂದರು. ನಾವು ಪ್ರಿನ್ಸಿಪಲ್ ಹತ್ರ ಹೋದಾಗ ಇಲ್ಲ ನಾವು ಕಮ್ಮಿ ಮಾಡೋಕ್ಕಲ್ಲ, ನಮ್ಮಲ್ಲಿ ಆ ರೂಲ್ಸ್ ಇದೆ, ನಮ್ಮ ಸ್ಕೂಲಲ್ಲಿ ಅದೇ ರೂಲ್ಸ್ ಇರೋದು ಅಂತೇಳಿ ನಮಗೆ ಇದನ್ನು ತಕ್ಕೊಟ್ಟು ಆ ಥರ ಹೇಳಿದ್ದಾರೆ ಪ್ರಿನ್ಸಿಪಲ್. ತಿಂಗಳಿಗೆ 3,000, ವರ್ಷಕ್ಕೆ ಸರಿಸುವ 36% ಆಯಿತು. ಹೌದು, 36% ಬಡ್ಡಿ ಅಂತ ಹೇಳಿದ್ದಾರೆ ಅವ್ರು ನಮಗೆ. ಇಲ್ಲೇ ಕೊಟ್ಟಿದ್ದಾರಲ್ಲ ಅವರು, ಇದರಲ್ಲೇ ಕೊಟ್ಟಿದ್ದಾರೆ. ನಮಗೆ ಮೇಲ್ ಮಾಡಿದ್ದೀವಿ ಅಂತಲೇ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ತಿಂಗಳಿಗೆ 3% ಅಂತೆ. ಈ ಲೋಕೇಶ್ ಅವರಿಗೆ ಓವರಾಲ್ ಅವರ ಪ್ರೊಸೀಜರ್ ತಿಂಗಳಿಗೆ 3% ಅಂತೆ, ವರ್ಷಕ್ಕೆ 36% ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧ ಒಂದು ಡಾಕ್ಯುಮೆಂಟ್ಸ್ ಕೂಡ ಇದೆ. ಅಂದರೆ ಮೊದಲ ಕಂತಲ್ಲಿ 25,000ಕ್ಕೆ ಅವರು 5,000 ರೂಪಾಯಿ 5,344 ರೂಪಾಯಿ ಬಡ್ಡಿಯನ್ನು ವಸೂಲಿ ಮಾಡಿದ್ದಾರೆ. ನಂತರ ಎರಡನೇ ಕಂತಲ್ಲಿ 25,450 ರೂಪಾಯಿಗೆ 3,054 ರೂಪಾಯಿ ಬಡ್ಡಿ ಆಗಿದೆ. ಅದೇ ಜೊತೆ ಮೂರನೇ ಕಂತಲ್ಲಿ 25,450 ರೂಪಾಯಿಗೆ 763 ರೂಪಾಯಿ ಬಡ್ಡಿ ವಸೂಲಿ ಮಾಡಿರುವಂಥದ್ದು. ಅಂದರೆ ಪ್ರತಿ ತಿಂಗಳಿಗೆ ಇವರ ಬಡ್ಡಿನ ಲೆಕ್ಕ ಏನಿದೆ ಅದು ಹೆಚ್ಚಾಗ್ತಾ ಆಗುತ್ತೆ. ಒಟ್ಟು 5 ಕಂತಿನಲ್ಲಿ ಹಣ ಪಾವತಿ ಮಾಡಲು ಸೂಚಿಸಿದ್ದಾರೆ. 2 ಕಂತಿನಲ್ಲಿ ಈಗಾಗಲೇ ಹಣವನ್ನು ಪೇ ಮಾಡಿದ್ದಾರೆ. ಇನ್ನುಳಿದಂತಹ 3 ಕಂತಿನ ಹಣಕ್ಕೆ ತಿಂಗಳ ವೈಸ್ ಅಂದ್ರೆ 3% ಅಂತೆ 5,000 3,000 ಆಗಿ 763 ರೂಪಾಯಿ ಬಡ್ಡಿ ಹಾಕಿರುವಂತಹ ಆರೋಪ ಇದೀಗ ಆ ಒಂದು ಖಾಸಗಿ ಶಾಲೆ ಮೇಲೆ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.